104 ಟನ್ಗಳ ಬಂಗಾರವನ್ನ ಭಾರತ ಯಶಸ್ವಿಯಾಗಿ ಹಿಂತೆಗೆದುಕೊಂಡು ಬರ್ತಾ ಇದೆ. ಇದರ ಪರಿಣಾಮವಾಗಿ ಈಗ ನಮ್ಮ 77% ಚಿನ್ನ ನಮ್ಮ ಬಳಿಯೇ ಇರುತ್ತೆ. ಇದನ್ನ ಡೊಮೆಸ್ಟಿಕ್ ವಾಲ್ಟ್ ಅಂದ್ರೆ ದೇಶೀಯ ಭದ್ರತಾ ಕೋಣೆ ಎಂದು ಕರೆಯುತ್ತಾರೆ. ಮುಂಬೈನ ಮಿಂಟ್ ರೋಡ್ ಮತ್ತು ನಾಗ್ಪುರ್ ವಾಲ್ಟ್ಗಳಲ್ಲಿ ನಮ್ಮ ಬಂಗಾರವನ್ನ ನಾವು ಭದ್ರವಾಗಿ ಇಡ್ತೀವಿ. ಇದ್ರ ಬಗ್ಗೆ ನಾವು ಕಳೆದ ವರ್ಷವೇ ಮಾತಾಡಿದ್ವಿ. ಆದ್ರೆ 2026ರಲ್ಲಿ ಇದನ್ನ ನಾವು ಅತ್ಯಂತ ದೊಡ್ಡ ವಿಷಯವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಇಂದು ಜಗತ್ತಿನಲ್ಲಿ ಯಾವುದೇ ನಿಯಮಗಳ ಆಧಾರಿತ ವ್ಯವಸ್ಥೆ ಇಲ್ಲ. ಕೇವಲ ಬಲಿಷ್ಠನದ್ದೇ ರಾಜ್ಯ ಮತ್ತು ಸಶಕ್ತನೇ ಬದುಕುಳಿಯುತ್ತಾನೆ. ಅಂದ್ರೆ ಸರ್ವೈವಲ್ ಆಫ್ ದಿ ಫಿಟ್ನೆಸ್ ಎಂಬ ಮಾತುಗಳನ್ನ ನೀವು ಕೇಳಿರ್ಬೋದು. ನೀವು ಶಕ್ತಿವಂತರಾಗಿರ್ಬೋದು, ಆದ್ರೆ ಬಲಹೀನರ ಮೇಲೆ ದಾಳಿ ಮಾಡಲು ಸರಿಯಾದ ಕಾರಣಗಳಿರ್ಬೇಕು. ಇಂದಿನ ದಿನಗಳಲ್ಲಿ ಅಂತಹವು ಯಾವುದೂ ಕಾಣಿಸ್ತಾ ಇಲ್ಲ. ನಿಮ್ಗೆ ಅನಿಸ್ಬೋದು 77% ನಮ್ಮ ಬಳಿ ಇದೆ ಸರಿ, ಇನ್ನುಳಿದ 23% ಚಿನ್ನ ಎಲ್ಲಿದೆ? ಅದು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್ ಅಂದ್ರೆ BIS ಬಳಿ ಇದೆ. ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂದಾಗ ನಮ್ಗೆ ನೆನಪಾಗುವುದು ನಮ್ಮ ದೇಶದಲ್ಲಿ ಭದ್ರತೆ ಇಲ್ಲ ಎಂಬ ಕಾರಣಕ್ಕೆ ವಿಮಾನಗಳಲ್ಲಿ ಚಿನ್ನವನ್ನ ಸಾಗಿಸಿ ಅಲ್ಲಿಟ್ಟಿದ್ದು. ಇದು ಅಂದಿನ ಕಾಲದಲ್ಲಿ ನಮ್ಮವರೇ ಮಾಡಿದ ಕೆಲಸ. ಇನ್ನೊಂದು ವರ್ಗವು ಇದನ್ನ ಗೋಲ್ಡ್ ಡಿಪಾಸಿಟ್ ಎಂದು ಕರೆಯುತ್ತಾರೆ. ಅಂದರೆ ನಮ್ಮ ಬಂಗಾರವನ್ನ ಇಟ್ಕೋ, ವ್ಯಾಪಾರ ಮಾಡು ಮತ್ತು ಅದರಲ್ಲಿ ಬರುವ ಲಾಭದ ಬಡ್ಡಿಯನ್ನ ನನಗೆ ಕೊಡು ಎಂಬ ವ್ಯವಹಾರವಿದು. ಆದ್ರೆ ಗೆಳೆಯರೇ, ಇವತ್ತು ಅಂತಹ ಪರಿಸ್ಥಿತಿ ಯಾವುದೂ ಇಲ್ಲ. ಪ್ರತಿಯೊಂದು ದೇಶದ ಬಂಗಾರ ಮತ್ತು ಟ್ರೆಜರಿ ಬಾಂಡ್ಗಳು ಅವರ ಹತ್ತಿರವೇ ಇರಬೇಕು. ಇನ್ನೊಬ್ಬರನ್ನ ನಂಬುವ ಅವಕಾಶವೇ ಇಲ್ಲದ ಜಗತ್ತಿನಲ್ಲಿ ನಾವು ಈಗ ಇದ್ದೀವಿ. ಡೊನಾಲ್ಡ್ ಟ್ರಂಪ್ ಏನನ್ನ ಮಾತಾಡ್ತಿದ್ದಾರೆ? ಮಿಲಿಟರಿಗಿಂತ ಹೆಚ್ಚಾಗಿ ಫೈನಾನ್ಸ್ ಎಂಬುದು ನಿಮ್ಮ ಆಯುಧ ಅಂತಾರೆ. ಅವರು ಒಬ್ಬ ವ್ಯಾಪಾರಿ, ಪ್ರತಿಯೊಂದನ್ನ ವ್ಯಾಪಾರದ ದೃಷ್ಟಿಯಿಂದಲೇ ನೋಡ್ತಾರೆ. ಹಣವೇ ಅವ್ರಿಗೆ ಮಾನದಂಡ. ಅದಕ್ಕಾಗಿಯೇ ಅವರು ಯಾವುದೇ ಕಾರಣವಿಲ್ಲದೆ ಟ್ಯಾರಿಫ್ ವಾರ್ ಅಂದ್ರೆ ಸುಂಕದ ಸಮರ ಸಾರಿದ್ದಾರೆ. ಇವತ್ತು ಅಲ್ಲಿನ ಪಾರ್ಲಿಮೆಂಟ್ ನಲ್ಲಿ ಅವರನ್ನ ಕೇಳ್ತಿದ್ದಾರೆ, ಶಾಲೆಗೆ ಹೋಗುವ ಮಕ್ಕಳನ್ನ ಕೊಲ್ಲಲು ಎಷ್ಟು ಬಜೆಟ್ ಅನ್ನ ನೀಡಿದ್ದೀರಿ ಅಂತ. ಯುದ್ಧದ ಹೆಸರಿನಲ್ಲಿ ನೀವು ಶಾಲೆಗಳ ಮೇಲೆ ದಾಳಿ ಮಾಡ್ತಾ ಇದ್ದೀರಿ. ಗೆಳೆಯರೇ, ಒಂದು ವಿಷಯವನ್ನ ಗಮನಿಸಿ. ಜಗತ್ತಿನಲ್ಲಿ ನಾವು ವಿಶ್ವ ಶಾಂತಿ ಎಂದು ಮಾತನಾಡ್ತೀವಿ, ಆದ್ರೆ ಎಲ್ಲಿ ನೋಡಿದ್ರು ಯುದ್ಧಗಳೇ ನಡೆಯುತ್ತಿವೆ. ಗ್ರೀನ್ ಎನರ್ಜಿ ಅಂತೀವಿ, ಆದ್ರೆ ಸುತ್ತಲೂ ಕೆಮಿಕಲ್ ಯುದ್ಧಗಳು ಮತ್ತು ವಿಪರೀತ ಮಾಲಿನ್ಯ ಕಾಣಿಸ್ತಾ ಇದೆ. ಈ ಸೂಪರ್ ಪವರ್ಗಳು ಎಲೆಕ್ಟ್ರಿಕ್ ವಾಹನಗಳ ಬಗ್ಗೆ ಮಾತಾಡಿದೆಲ್ಲ ಈಗ ಏನಾಯ್ತು? ಟ್ರಂಪ್ ಅವರನ್ನ ಕೇಳಿದ್ರೆ ಅದೆಲ್ಲ ಬೋಗಸ್, ನಮ್ಗೆ ಯುದ್ಧಗಳು ಬೇಕು, ಬೇರೆಯವರ ಭೂಮಿಯನ್ನ ಆಕ್ರಮಿಸಬೇಕು ಎಂತಾರೆ. ಹೀಗಿರುವಾಗ ನಿಯಮಗಳು ಎಲ್ಲಿರುತ್ತೆ? ನೀವು ಜನರ ಸುರಕ್ಷತೆಯನ್ನ ಗಮನಿಸಿದ್ರೆ ಸಮುದ್ರದಲ್ಲಿ ಹಡಗುಗಳ ಮೇಲೆ ದಾಳಿ, ವಿಮಾನಗಳ ಮೇಲೆ ದಾಳಿ, ಈ ರೀತಿ ಮಿಸೈಲ್ ದಾಳಿಗಳು ನಡೆಯುತ್ತಿವೆ. ಈ ಜಗತ್ತಿನಲ್ಲಿ ಅವರು ಹೇಳುವ ಸುಖ ಶಾಂತಿ ಎಲ್ಲಿದೆ? ಈಗ ನೀವು ಇರಾನ್ನ ಸುಪ್ರೀಂ ಲೀಡರ್ ಖಮೇನಿಯನ್ನ ಒಬ್ಬ ಕೆಟ್ಟ ನಾಯಕ, ಭಯೋತ್ಪಾದನೆಯನ್ನ ಪೋಷಿಸುವವನು ಎಂದು ಅವನ ಮೇಲೆ ಬಾಂಬ್ ಹಾಕಿ ಗೆದ್ದಿದ್ದೆವು ಎನ್ನಬಹುದು. ಆದ್ರೆ ಇದನ್ನ ಮಾಡಿದ ಬೆಂಜಮಿನ್ ನೇತನ್ಯಾಹು ಅವರಿಗೆ ಇಂದು ಕ್ಯಾನ್ಸರ್ ಇದೆ. ನೀವು ಯಾವುದನ್ನ ವಿಜಯ ಎಂದು ಕರೀತೀರಿ? 2026ನೇ ಇಸವಿ ಒಂದು ಪರಾಭನಾಮ ವರ್ಷದಂತೆ ಕಾಣ್ತಾ ಇದೆ. ನಾನು ಗೆದ್ರೆ ನೀವು ಸೋತಂತೆ, ನೀವು ಗೆದ್ದರೆ ನಾನು ಸೋತಂತೆ. ಇಲ್ಲಿ ಯಾರು ವಿಜೇತರು, ಯಾರು ಸೋತವರು? ಆಳವಾಗಿ ಯೋಚಿಸಿದ್ರೆ ಇದು ಹುಚ್ಚರ ಜಗತ್ತಿನಂತೆ ಕಾಣುತ್ತೆ. ಅಧಿಕಾರಕ್ಕಾಗಿ ಮುಗ್ಧರ ಮೇಲೆ ದಾಳಿ ಮಾಡುವುದು ಟ್ರಂಪ್ ಬಂದ ಮೇಲೆ ಇದೇ ನಡೆಯುತ್ತಿದೆ. ಮಿಲಿಟರಿ ಮತ್ತು ಫೈನಾನ್ಸ್ ಎರಡೂ ಒಂದೇ ಆಗೋಗಿದೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ ಮೋದಿಯವರು ನಾವು ಒಂದು ಮಿಡಲ್ ಪವರ್ ಎಂದು ತಿಳಿದಿದ್ದಾರೆ. ನಾವು ಯಾರ ತಂಟೆಗೂ ಹೋಗೋದಿಲ್ಲ, ನಮ್ಮ ತಂಟೆಗೆ ಬಂದರೆ ಬಿಡೋದಿಲ್ಲ ಎಂಬುದು ನಮ್ಮ ಅಣುಶಕ್ತಿ ಸಿದ್ಧಾಂತದ ಭಾಗವಾಗಿದೆ. ರಷ್ಯಾದ ಚಿನ್ನ ಬ್ರಿಟನ್, ಜಪಾನ್ ಮತ್ತು ಫ್ರಾನ್ಸ್ ನಲ್ಲಿ ಶತಕೋಟಿ ಯೂರೋಗಳಷ್ಟು ಇತ್ತು. ರಷ್ಯಾ ಈ ದೇಶಗಳ ಮೇಲೆ ಯುದ್ಧ ಮಾಡದೇ ಇದ್ರು ಇಂದು ಆ ದೇಶಗಳು ನಾವು ನಿಮ್ಮ ಚಿನ್ನವನ್ನ ಹಿಂತಿರುಗಿಸೋದಿಲ್ಲ ಎಂದು ಆಸ್ತಿಗಳನ್ನ ಫ್ರೀಜ್ ಮಾಡಿವೆ. ಅಫ್ಘಾನಿಸ್ತಾನದಲ್ಲಿ ಒಸಾಮಾ ಬಿನ್ ಲಾಡನ್ ಹೆಸರಲ್ಲಿ 20 ವರ್ಷಗಳ ಕಾಲ ಮುಗ್ಧ ಮಹಿಳೆಯರು ಮತ್ತು ಮಕ್ಕಳ ಪ್ರಾಣ ತೆಗೆದರು. ಅವರ ಚಿನ್ನವನ್ನು ಕದ್ದೊಯ್ದರು. ಇರಾನ್ ವಿಷಯದಲ್ಲೂ ಇದೇ ನಡೀತಾ ಇದೆ. ನನ್ನ ಹತ್ತಿರ ಶಕ್ತಿ ಇದೆ, ನಾನು ಯಾವುದೇ ದೇಶದ ಚಿನ್ನವನ್ನ ಲೂಟಿ ಮಾಡಬಲ್ಲೆ ಎಂಬುದು ಇವರ ಧೋರಣೆ. ಹೀಗಾಗಿರುವಾಗ ನಮ್ಮ ಬಂಗಾರವನ್ನ ವಿದೇಶದಲ್ಲಿ ಇಡೋದು ಸರಿಯೇ? ಹಿಂದೆ ಯುರೋಪಿಯನ್ನರ ಆಳ್ವಿಕೆಯಲ್ಲಿ ವಿಮಾನಗಳ ಮೂಲಕ ಹೋದ ನಮ್ಮ ಬಂಗಾರವನ್ನ ಮರಳಿ ಕೇಳಿದಾಗ ಅವರು ನೀಡದೆ ಹೋದ್ರೆ ನಾವೇನು ಮಾಡಲಾಗ್ತಾ ಇತ್ತು? ಇಂದು ನಾವು ಅದನ್ನ ವಾಪಸ್ ತರ್ತಾ ಇದ್ದೀವಿ ಎಂದರೆ ಅವ್ರಿಗೆ ನೋವಾಗ್ತಿದೆ. ಅಲ್ಲಿ ಇಟ್ಟರೆ ಏನು ಸುರಕ್ಷತೆ? ನಾಳೆ ರಷ್ಯಾ ಮತ್ತು ಯುರೋಪ್ನ ನಡುವೆ ಯುದ್ಧ ನಡೆದ್ರೆ ನಮ್ಮ ಬಂಗಾರ ಅಲ್ಲೇ ಸಿಲುಕಿಕೊಳ್ಳುತ್ತೆ. ಅದರ ಮೇಲೆ ನಾವು ಫೀಸ್, ಇನ್ಸೂರೆನ್ಸ್ ಮತ್ತು ಲಾಜಿಸ್ಟಿಕ್ ವೆಚ್ಚಗಳನ್ನ ಏಕೆ ಭರಿಸಬೇಕು? ಇಷ್ಟೊಂದು ದೊಡ್ಡ ಗೋದಾಮುಗಳು ಮತ್ತು ಭದ್ರತೆ ಹೊಂದಿರುವ ನಮ್ಮಂತಹ ಶಕ್ತಿಶಾಲಿ ದೇಶ ನಮ್ಮ ಬಂಗಾರವನ್ನ ಇನ್ನೊಬ್ಬರ ದೇಶದಲ್ಲಿ ಏಕೆ ಇಡಬೇಕು? ಈ ಯೋಜನೆಯಿಂದಲೇ 104 ಟನ್ ಚಿನ್ನ ಭಾರತಕ್ಕೆ ಬಂದಿದೆ. ನಮ್ಮ ವಿದೇಶಿ ವಿನಿಮಯ ಮೀಸಲು $691 ಬಿಲಿಯನ್ ಏರಿದೆ. ಇದರಲ್ಲಿ ಚಿನ್ನದ ಪಾತ್ರ ಬಹಳ ಮುಖ್ಯ. ಅಮೆರಿಕದ ಟ್ರೆಜರಿ ಬಾಂಡ್ಗಳನ್ನ ಮಾರಿ ಆ ಹಣವನ್ನ
ಹಣವನ್ನ ಭಾರತಕ್ಕೆ ತರಬೇಕು, ಡಾಲರ್ ಅವಲಂಬನೆಯನ್ನ ಕಡಿಮೆ ಮಾಡಿ ಬಂಗಾರವನ್ನ ಹೆಚ್ಚಿಸಿಕೊಳ್ಬೇಕು. ಇದೇ ಯೋಜನೆಯಿಂದ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಲ್ಲಿ 290 ಮೆಟ್ರಿಕ್ ಟನ್ ಇದ್ದ ನಮ್ಮ ಚಿನ್ನ ಈಗ 197 ಮೆಟ್ರಿಕ್ ಟನ್ಗೆ ಇಳಿದಿದೆ. ಇಂದಿನ ಜಗತ್ತಿನಲ್ಲಿ ನಮ್ಮ ಸುರಕ್ಷತೆಯನ್ನ ನಾವೇ ನೋಡಿಕೊಳ್ಬೇಕು. ಇಲ್ಲಿ ನಿಯಮಗಳಿಲ್ಲ, ಯಾರಿಗೆ ತೋಚಿದ್ದನ್ನ ಅವರು ಮಾಡ್ತಿದ್ದಾರೆ. ನಮಗೆ ಯಾರೊಂದಿಗೂ ಯುದ್ಧ ಬೇಡ, ಗಲಾಟೆ ಬೇಡ, ನಮ್ಮ ದೇಶ ನಮ್ಮ ಭದ್ರತೆ ಅಷ್ಟೇ ಮುಖ್ಯ. ಈ ಹಿನ್ನೆಲೆಯಲ್ಲಿ ಬಂಗಾರವನ್ನ ಹಿಂತೆಗೆದುಕೊಂಡಿದ್ದೀವಿ. ಇನ್ನುಳಿದ 23% ಚಿನ್ನವನ್ನು ಸಹ ಈ ವರ್ಷವೇ ತಂದರೆ ಭಾರತದ ಸ್ಥಾನಮಾನ ಹೇಗಿರುತ್ತದೆ? ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್, ಭಾರತವನ್ನ ಬ್ರಿಕ್ಸ್ ಶೃಂಗಸಭೆಯಿಂದ ಹೊರಹಾಕಲಾಗುತ್ತಿದೆ. ಸ್ಕ್ರೀನ್ ಮೇಲೆ ನೋಡಿ, ಇರಾನ್ನ ಬೆಂಬಲಿತ ಮಾಧ್ಯಮವೊಂದು ಈ ವರದಿಯನ್ನ ಕೊಟ್ಟಿದೆ. ಅಷ್ಟೇ ಅಲ್ಲ, ಭಾರತವನ್ನ ಹೊರದೂಡಿ ಪಾಕಿಸ್ತಾನ ಮತ್ತು ಟರ್ಕಿಯನ್ನ ಈ ಒಕ್ಕೂಟಕ್ಕೆ ಸೇರಿಸಿಕೊಳ್ಳಲಾಗುವುದು ಎಂದು ಇಲ್ಲಿ ಹೇಳಲಾಗಿದೆ. ಇದಕ್ಕೆ ಕಾರಣವೇನು ಎಂಬುದನ್ನು ಸಹ ಇಲ್ಲಿ ವಿವರಿಸಲಾಗಿದೆ. ನಿಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸಿ. ಕಾರಣ ಏನಂದ್ರೆ, ಬ್ರಿಕ್ಸ್ ರಾಷ್ಟ್ರಗಳು ಅಮೆರಿಕನ್ ಡಾಲರ್ ಅನ್ನ ಕೈಬಿಟ್ಟು ತನ್ನದೇ ಆದ ಹೊಸ ಕರೆನ್ಸಿಯನ್ನ ಬಿಡುಗಡೆ ಮಾಡುವ ಮತ್ತು ಅದರ ಮೂಲಕವೇ ಪರಸ್ಪರ ವ್ಯಾಪಾರ ಮಾಡುವ ಪ್ರಸ್ತಾವನೆಯನ್ನ ಮುಂದಿಟ್ಟಿದ್ದವು. ಆದರೆ ಭಾರತ ಈ ಪ್ರಸ್ತಾವನೆಯನ್ನ ತಿರಸ್ಕರಿಸಿದೆ. ಭಾರತದ ಈ ನಿರ್ಧಾರದಿಂದಾಗಿ ಬ್ರಿಕ್ಸ್ ಕರೆನ್ಸಿಯ ಯೋಜನೆ ಬಿದ್ದು ಹೋಗಿದೆ. ಇದರಿಂದ ಬ್ರಿಕ್ಸ್ ನ ಉಳಿದ ದೇಶಗಳು, ವಿಶೇಷವಾಗಿ ರಷ್ಯಾ ಮತ್ತು ಚೀನಾ ಭಾರತದ ಮೇಲೆ ತುಂಬಾನೇ ಕೋಪಗೊಂಡಿವೆ ಎಂದು ಹೇಳಲಾಗಿದೆ. ಇಲ್ಲಿಯವರೆಗೆ ಬಂದಿರುವ ಮಾಹಿತಿ ಪ್ರಕಾರ ಇರಾನ್ ಮಾಧ್ಯಮಗಳಂತೂ ಭಾರತವನ್ನು ಅವಾಚ್ಯವಾಗಿ ನಿಂದಿಸುತ್ತಿವೆ. ಭಾರತವು ಬ್ರಿಕ್ಸ್ ಒಕ್ಕೂಟಗಳಿಗೆ ಒಂದು ಕೊಳೆತ ಸೇಬು ಇದ್ದಂತೆ, ಇದರಿಂದ ಎಲ್ಲರಿಗೂ ತೊಂದರೆಯಾಗುತ್ತಿದೆ. ಹಾಗಾಗಿ ಈ ಕೊಳೆತ ಸೇಬನ್ನ ಹೊರಗೆಸಬೇಕು ಎಂದು ಅವರು ಹೇಳ್ತಿದ್ದಾರೆ. ಇವುಗಳ ಜಾಗಕ್ಕೆ ಪಾಕಿಸ್ತಾನ ಮತ್ತು ಟರ್ಕಿಯಂತಹ ಒಳ್ಳೆಯ ಸೇಬುಗಳನ್ನು ತರಬೇಕೆಂದು ಅವರು ವಾದಿಸುತ್ತಿದ್ದಾರೆ. ಆದರೆ ಸಂತೋಷದ ವಿಷಯವೇನೆಂದ್ರೆ, ಈ ಸುದ್ದಿಯ ಕುರಿತು ಭಾರತ ಸರ್ಕಾರ ಮೊದಲೇ ಸ್ಪಷ್ಟನೆ ನೀಡಿದೆ. ಮೊದಲನೇದಾಗಿ, ಬ್ರಿಕ್ಸ್ ಕರೆನ್ಸಿ ತರುವ ಪ್ರಸ್ತಾವನೆಯನ್ನ ಭಾರತ ತಿರಸ್ಕರಿಸಿದೆ ಎಂಬ ಸುದ್ದಿ ಹರಡಿಸಲಾಗುತ್ತಿದೆಯಲ್ಲವೇ? ಇದ್ರ ಬಗ್ಗೆ ಸರ್ಕಾರ ಹೇಳಿರೋದು ಏನಂದ್ರೆ, ಇದೊಂದು ಫೇಕ್ ನ್ಯೂಸ್. ಬ್ರಿಕ್ಸ್ ನಲ್ಲಿ ಅಂತಹ ಯಾವುದೇ ಪ್ರಸ್ತಾವನೆ ಇದುವರೆಗೂ ಬಂದಿಲ್ಲ ಮತ್ತು ಮುಂದಿನ ದಿನಗಳಲ್ಲಿ ಅಂತಹ ಯಾವುದೇ ಯೋಜನೆ ಕೂಡ ಇಲ್ಲ. ಆದ್ದರಿಂದ ಇದು ಕೇವಲ ಒಂದು ಪ್ರೋಪಗಂಡ ಅಷ್ಟೇ. ಇನ್ನು ಎರಡನೇ ವಿಷಯಕ್ಕೆ ಬರೋಣ. ಭಾರತವನ್ನ ಬ್ರಿಕ್ಸ್ ಸಂಘಟನೆಯಿಂದ ಹೊರಹಾಕಲಾಗುತ್ತಿದೆ ಎಂಬ ಸುದ್ದಿಯನ್ನ ಸಹ ಭಾರತ ಸರ್ಕಾರ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಇದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ. ವಾಸ್ತವವಾಗಿ ಭಾರತವು ಈ ವರ್ಷ ತನ್ನದೇ ದೇಶದಲ್ಲೇ ಬ್ರಿಕ್ಸ್ ಶೃಂಗಸಭೆಯನ್ನ ಆಯೋಜಿಸ್ತಾ ಇದೆ. ಹಾಗಿದ್ದಾಗ ಹೊರಹಾಕುವ ಪ್ರಶ್ನೆಯೇ ಬರೋದಿಲ್ಲ. ಹಾಗಾದ್ರೆ ಈ ಸುಳ್ಳು ಸುದ್ದಿಯನ್ನ ಹರಡುತ್ತಿರೋದು ಯಾರು? ಟರ್ಕಿ ಮತ್ತು ಪಾಕಿಸ್ತಾನ. ಹೌದು, ಟರ್ಕಿ ಮತ್ತು ಪಾಕಿಸ್ತಾನದ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಇರಾನ್ ಮಾಧ್ಯಮಗಳ ಹೆಸರಿನಲ್ಲಿ ಅನೇಕ ನಕಲಿ ಖಾತೆಗಳನ್ನ ತೆರೆದಿದ್ದಾರೆ. ಇವುಗಳಲ್ಲಿ ಅವರು ಇರಾನ್ ಯುದ್ಧಕ್ಕೆ ಸಂಬಂಧಿಸಿದ ಅಪ್ಡೇಟ್ ಗಳನ್ನ ನೀಡುತ್ತಿದ್ದಾರೆ. ಆದ್ರೆ ಇವುಗಳಿಗೆ ಇರಾನ್ ಜೊತೆಗೆ ಯಾವುದೇ ಸಂಬಂಧವಿಲ್ಲ. ಇಂತಹ ದೊಡ್ಡ ಖಾತೆಗಳ ಮೂಲಕ ಅವರು ಭಾರತದ ವಿರುದ್ಧ ಸುಳ್ಳು ಸುದ್ದಿಗಳನ್ನ ಹರಡ್ತಾ ಇದ್ದಾರೆ. ಟರ್ಕಿ ಮತ್ತು ಪಾಕಿಸ್ತಾನ ಭಾರತದ ವಿರುದ್ಧ ಇಷ್ಟೊಂದು ಸುಳ್ಳು ಸುದ್ದಿ ಯಾಕೆ ಹರಡುತ್ತಿದೆ ಎಂದು ನೀವು ಕೇಳಬಹುದು. ಇದಕ್ಕೆ ಕಾರಣ ಹತಾಶೆ. ಕಳೆದ ವರ್ಷ ಚೀನಾವು ಪಾಕಿಸ್ತಾನ ಮತ್ತು ಟರ್ಕಿಯನ್ನ ಬ್ರಿಕ್ಸ್ ಸದಸ್ಯರನ್ನಾಗಿ ಮಾಡುವ ಪ್ರಸ್ತಾವನೆ ತಂದಿತ್ತು. ಆದರೆ ಭಾರತದ ವಿರೋಧದಿಂದಾಗಿ ಅವರಿಬ್ಬರಿಗೂ ಪ್ರವೇಶ ಸಿಗಲಿಲ್ಲ. ಅಷ್ಟೇ ಅಲ್ಲ, ಬ್ರಿಕ್ಸ್ ಎಂಬುದು ಪ್ರಗತಿಪರ ದೇಶಗಳ ಸಂಘಟನೆಯಾಗಿದ್ದು ಅಂತಹ ಲಕ್ಷಣಗಳು ಪಾಕಿಸ್ತಾನ ಮತ್ತು ಟರ್ಕಿಯಲ್ಲಿ ಕಾಣಿಸ್ತಾ ಇಲ್ಲ ಎಂದು ಭಾರತ ನೇರವಾಗಿ ಹೇಳ್ತು. ಇದೇ ಕಾರಣಕ್ಕೆ ಈ ಎರಡೂ ದೇಶಗಳು ಭಾರತದ ಮೇಲೆ ಕಿಡಿಕಾರ್ತಿವೆ. ಅಲ್ಲದೆ ಈ ವರ್ಷ ಭಾರತದಲ್ಲಿ ಶೃಂಗಸಭೆ ನಡೆಯಲಿರುವುದರಿಂದ ಹೇಗಾದ್ರೂ ಮಾಡಿ ಇದನ್ನ ವಿಫಲಗೊಳಿಸಬೇಕು ಎಂಬುದು ಅವರ ಸಂಚು. ಭಾರತವನ್ನ ಅಮೆರಿಕದ ಪರ ಇರುವ ದೇಶ ಎಂದು ಜಗತ್ತಿನ ಮುಂದೆ ಬಿಂಬಿಸಿ ಭಾರತದಿಂದಾಗಿಯೇ ಬ್ರಿಕ್ಸ್ ವಿಫಲವಾಗುತ್ತಿದೆ ಎಂದು ತೋರಿಸಲು ಅವರು ಪ್ರಯತ್ನ ಮಾಡ್ತಿದ್ದಾರೆ. ಇಲ್ಲದೆ ಇದ್ರೆ ಬ್ರಿಕ್ಸ್ ಒಂದು ಶಕ್ತಿಶಾಲಿ ಸಂಘಟನೆ ಆಗ್ತಾ ಇತ್ತು ಮತ್ತು ಪಾಕಿಸ್ತಾನ, ಟರ್ಕಿ ಅದರಲ್ಲಿ ಇದ್ದಿದ್ದರೆ ಅಮೆರಿಕಾಗೆ ಸವಾಲು ಹಾಕಬಹುದಾಗಿತ್ತು ಎಂಬ ಚಿತ್ರಣ ನೀಡಲಾಗುತ್ತಿದೆ. ಇದರ ಮೂಲಕ ವಿಶ್ವದಾದ್ಯಂತ ಇರುವ ಅಮೆರಿಕ ವಿರೋಧಿಗಳ ದೃಷ್ಟಿಯಲ್ಲಿ ಭಾರತವನ್ನ ವಿಲನ್ ಆಗಿ ಬಿಂಬಿಸುವುದು ಮತ್ತು ಭಾರತದ ಶೃಂಗಸಭೆಯನ್ನ ವಿಫಲಗೊಳಿಸುವುದು ಇವರ ದೊಡ್ಡ ತಂತ್ರ. ಇದು ಕೇವಲ ಒತ್ತಡ ಹೇರುವ ತಂತ್ರವಷ್ಟೇ. ಆದರೆ ಭಾರತ ಬ್ರಿಕ್ಸ್ ನಲ್ಲಿ ಇರೋವರೆಗೂ ಈ ದೇಶಗಳು ಯಾವುದೇ ಕಾರಣಕ್ಕೂ ಸದಸ್ಯತ್ವ ಪಡೆಯಲು ಸಾಧ್ಯವಿಲ್ಲ ಎಂಬುದು ಅವ್ರಿಗೆ ತಿಳಿದಿದೆ. ಯಾಕಂದ್ರೆ ಬ್ರಿಕ್ಸ್ ಅನ್ನ ಸೇರಲು ಮೊದಲನೇ ಷರತ್ತು ಏನಂದ್ರೆ, ಸಂಘಟನೆಯ ಎಲ್ಲಾ ಸದಸ್ಯ ರಾಷ್ಟ್ರಗಳು ಒಪ್ಪಿಗೆ ನೀಡಬೇಕು. ಅಂದರೆ ಭಾರತ ಒಂದೇ ಮನಸ್ಸು ಮಾಡಿದ್ರೆ ಎರಡೂ ದೇಶಗಳ ಪ್ರವೇಶವನ್ನ ತಡೆಯಬಹುದು. ಚೀನಾದ ಎಲ್ಲಾ ಕುತಂತ್ರಗಳ ಹೊರತಾಗಿಯೂ ತಮಗೆ ಬ್ರಿಕ್ಸ್ ಸೇರಲು ಸಾಧ್ಯವಾಗುತ್ತಿಲ್ಲ ಎಂಬ ಹತಾಶೆಯೇ ಇವರ ಈ ಸುಳ್ಳು ಸುದ್ದಿಗೆ ಕಾರಣ. ಆದ್ರೆ ಇಂತಹ ಫೇಕ್ ನ್ಯೂಸ್ ಗಳನ್ನ ನಾವು ಸರಿಯಾದ ಮಾಹಿತಿಯೊಂದಿಗೆ ಬಯಲಿಗೆ ಎಳಿತಲೇ ಇರ್ತೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.